ಅದರ ಉದ್ದೇಶ ಏನು ಅಂತಂದರೆ ಹೇಗಿರ್ತಾರೋ ನಿನಗೆ ಅಟ್ಲೀಸ್ಟ್ ಕನಸಲ್ಲೂ ಕೂಡ ಕಾಣಿಸ್ಲಿಲ್ವಾ ಅಂತ. ಅಮ್ಮವರು ಚಿಕ್ಕ ಮಗು ಆಗಿರ್ಬೇಕಾದ್ರೆ ಕಣ್ಣಾರೆ ನೋಡಬೇಕು ಅಂತ ಇಷ್ಟು ದಿನ ನನಗೆ ಕನಿಷ್ಠ ಎಷ್ಟು ಸಲ ಅನ್ಕೊಂಡಿದ್ದೀನಿ ಅಂತನೂ ಹೇಳಕ್ಕಾಗಲ್ಲ. ನೀವ್ ಹೇಳಿ, ನಮ್ಮ ಮಗಳು ನೋಡಕ್ಕೆ ಹೇಗಿರ್ಬೋದು ಅಂತ. ಚೆನ್ನಾಗಿರ್ತಾಳೆ. ಹಾಗೆ ಯಾರು ಬೇಕಾದ್ರೂ ಹೇಳ್ತಾರೆ, ಕಣ್ಣು ಯಾರ್ತಾರ ಮೂಗು ಯಾರ್ತಾರ ಅಂತ. ಹೋಲ್ಕೆಗಳು ಹೇಳಿ ಸುಮ್ಮನೆ ಹಾಗೆ. ಇಲ್ಲ ನೈನಿ, ನಾನು ಏನೇ ಹೇಳಿದ್ರು ಒಂದು ವೇಳೆ ಮಗು ಏನಾದರೂ ಕಾಣಿಸ್ದೆ ಹೋದರೆ ಮತ್ತೆ ನಿಂತ್ಕೋಬೇಕಾಗತ್ತೆ. ನೀವಿನ್ನೂ ಇದು ನಿಜ ಆಗುತ್ತೋ ಇಲ್ವೋ ಅನ್ನೋ ಭಯದಲ್ಲೇ ಇದ್ದೀರಾ. ಹಾಗೆ ನೋಡೋದಾದ್ರೆ ನೀವು ಹೊರಗಿಂದ ನೆಮ್ಮದಿಯಾಗಿರೋ ಥರ ಕಾಣಿಸ್ತಿದ್ದೀರಾ. ಆದ್ರೆ ಮನ್ಸಲ್ಲಿ ನಿಮಗೆ ನೀವೇ ತುಂಬ ಪ್ರಶ್ನೆಗಳನ್ನ ಕೇಳ್ಕೊತಾ ಇದ್ದೀರಾ ಅನ್ಸ್ತಿದೆ ಯಜಮಾನ್ರೆ. ತುಂಬ ಸಲ ನಿನ್ನ ಉತ್ಸಾಹಕ್ಕೆ ಲಿಮಿಟ್ಸೇ ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೋ ಹೇಳೋದು ಬೇರೆ, ಅಮ್ಮವ್ರು ಹೇಳೋದು ಬೇರೆ. ಇಲ್ಲೋಡು ಹುಲಿ ಅಲ್ಲೋಡು ಹುಲಿ ಅಂತ ನೋಡ್ದವರೆಲ್ಲ ಏನಾದ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ಗಾಯತ್ರಿ ಅಮ್ಮವರು ನಾನೇ ಹುಲಿ ಅಂತ ನಾಳೆ ಪರಮೇಶ್ವರಿ ಅಮ್ಮನವ್ರ ಗುಡಿಗೆ ಚಿಕ್ಕ ಮಗುವಾಗಿ ನಮ್ಮ ಮಗಳಾಗಿ ಬರ್ತಾ ಇದ್ದಾರೆ. ಹಾಗಾದ್ರೆ ಅಮ್ಮ ಕೊಟ್ಟಿದ್ದ ಗೊಂಬೆನ ಅಮ್ಮನಿಗೆ ಕೊಡೋದಕ್ಕೆ ತಗೊಂಡೋಗ್ತೀಯ ಅಂತಾಯ್ತು? ಹೌದು, ಮಗುನ 2 ವರ್ಷ ಆದ್ಮೇಲೆ ನೋಡ್ತಾ ಇದ್ದೀವಿ. ಇಷ್ಟೊತ್ತಿಗೆ ಮುದ್ದು ಮಾತೆಲ್ಲ ಬಂದ್ಬಿಟ್ಟಿರುತ್ತೆ. ಅಪ್ಪ ಅಂತ ಮೊದಲು ನಿಮ್ಮನ್ನು ಕರೀತಾಳೋ, ಅಮ್ಮ ಅಂತ ಮೊದಲು ನನ್ನನ್ನು ಕರೀತಾಳೋ ನೋಡೋಣ. ಮಾತೇ ಬರ್ತಾ ಇಲ್ಲ. ನಿಮಗೆ ಗೊತ್ತಾ, ನಮ್ಮ ಮಗು ನೀನು ನೋಡೇ ಇಲ್ವಲ್ಲ. ಐ ಮೀನ್ ನೀನು ಹೇಳ್ತಿದ್ರೆ ಏನು ಹೇಳಬೇಕು ಅಂತ ನನಗೆ ಮಾತು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನೇ. ಚಿಕ್ಕಜ್ಮನ್ರೆ, ಒಂದ್ ಮಾತು. ನಿನ್ ಮಾತು ಕೇಳಿಸ್ಕೊಳಕ್ಕಾಗದೆ ಆಚೆ ಹೋಗ್ತಾ ಇದ್ದೀನಿ. ಈ ಟೈಮ್ ಎಲ್ರಿ ಹೋಗ್ತಿದ್ದೀರಾ? ಮಧ್ಯರಾತ್ರಿ ಹೆಣ್ಮಕ್ಳೇನಾದ್ರೂ ಧೈರ್ಯವಾಗಿ ಓಡಾಡಿದ್ರೆ ಅದನ್ನೇ ಸ್ವಾತಂತ್ರ್ಯ ಅಂತಾರೆ. ನಾನ್ ಗಂಡ್ಸು, ನಾನ್ ಆಚೆ ಹೋದ್ರೆ ಭಯ ಅನ್ನೋ ತರ ಹೇಳ್ತಿಯಲ್ಲ. ನನ್ ಮನ್ಸಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ತಕ್ಷಣ ಕೇಳಿಲ್ಲ ಅಂತಂದ್ರೆ ಒಂದ್ ಹೆಜ್ಜೆ ಇಡಕ್ಕೂ ಆಗಲ್ಲ, ಇಡೋ ಬಿಡ್ತೀನಿ. ತಪ್ಪದಾರಿಲ್ ನಡೆಯೋ ಅಭ್ಯಾಸ ಇರೋದ್ರಿಂದಾನೆ ನಿನಗೆ ಹಾಗನ್ಸ್ತಾ ಇದೆ. ಚಿಕ್ಕಜ್ಮನ್ರೆ, ಈ 2 ದಿನದಲ್ಲಿ ನಾನ್ ಹೇಳ್ದಾಗೆ ಎಲ್ಲ ನಡೀತೋ ಇಲ್ವೋ? ನೀವು ಕೂಡ ಶಾಕ್ ಆಗಿ ಬಾಯಿನ ದೊಡ್ಡದಾಗಿ ಬಿಟ್ಕೊಂಡು ನನ್ ಕಡೆ ಆಶ್ಚರ್ಯದಿಂದ ನೋಡಿದ್ರಿ. ನಿನ್ನ ನೋಡಲ್ಲ. ಅದೇ ಬಿಡಿ, ನನ್ ಬುದ್ಧಿವಂತಿಕೆನ ನೋಡಿ. ಇವಾಗ ಏನ್ ಹೇಳ್ತಾ ಇದ್ಯಾ? ನೀನ್ ಹೇಳ್ದಂಗೆ ಏನಾದ್ರೂ ನಡೆದ್ರೆ ನೈನಿ ಅತ್ಗೆ ತರ ನಿನಗ್ ಕೂಡ ಅಮ್ಮನವ್ರ ವರ ಇದೆ ಅಂತ ಪಬ್ಲಿಸಿಟಿ ಮಾಡ್ಬೇಕಾ? ಬೇಡ ಬಿಡಿ. ಬಡ ಬಗ್ರು ಗುಂಪಾಗ್ ಬಂದು ನನ್ನನ್ ಬೇಡ್ಕೋತಿದ್ರೆ ನನಗ್ ನಿದ್ದೆ ಮಾಡಕ್ ಕೂಡ ಸರಿಯಾಗಿ ಟೈಮ್ ಸಿಗಲ್ಲ. ಆದ್ರೂ ನನಗ್ ಬೇಕಾಗಿರೋದು ಅವ್ರ ಪೂಜೆ ಅಲ್ಲ, ದುಡ್ಡು. ಬರ್ದೇ ಇರೋದ್ರ ಬಗ್ಗೆ ಯೋಚಿಸ್ಬೇಡ ಸುಮನ. ನನ್ನನ್ನು ಬಿಟ್ಬಿಟ್ರೆ ನಾನು ಹೊರಗೆ ಹೋಗಿ ಬರ್ತೀನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಸಿಗರೇಟ್ ಮತ್ತೆ ಡ್ರಿಂಕ್ಸ್ ಮಾಡ್ದೆ ಒಳ್ಳೆ ಮನ್ಸಿರೋ ನೀವು ಆಚೆ ಹೋಗಿ ಏನ್ ಮಾಡ್ತೀರಾ? ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಾ ಬೇಡವಾ? ಹೋಗ್ಬೇಕು ಅಂದ್ರೆ ಇವಾಗ ನಾನು ಹಾಗೆ ಹೋಗಿ ಈಗ ಬರ್ಬೇಕು. ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೆ? ನಿನಗೆ ಅನುಮಾನ ಬಿಟ್ಟು ಆಲೋಚನೆ ಬರಲ್ಲ ಅನ್ಸುತ್ತೆ. ಸರಿ ಹೋಗ್ಲಿ ಬಿಡಿ. ನೀವ್ ಹೋಗಿ ಏನ್ ಬೇಕಾದ್ರೂ ಮಾಡ್ಕೊಂಡ್ ಬನ್ನಿ. ಆದ್ರೆ ಮೊದ್ಲು ನಂಗೊಂದ್ ವಿಷಯ ಹೇಳಿ. ಗಾಯತ್ರಿ ಅತ್ತೆ ಮನೆಗೆ ಬೊಂಬೆನ್ ಯಾಕೆ ತಗೊಂಡ್ ಬಂದ್ರು? ನಾಳೆ ನೈನಿ ಅತ್ಗೆ ವಿಶಾಲ್ ಬರೋ ದೊಡ್ಡ ಮಗ್ಳೆ ಕೊಡಕ್ಕೆ. ಆತ್ಮಗಳು ಕೂಡ ಶಾಪಿಂಗ್ ಮಾಡತ್ತ ಈ ನಡುವೆ? ಅಯ್ಯೋ ತಲೆ ಹರಟೆ, ಆ ಬೊಂಬೆ ಹೋದ್ ತಿಂಗಳು ಬರ್ಡೇ ಪಾರ್ಟಿಗೆ ನಾನ್ ಬರಕ್ಕಾಗಿಲ್ಲ ಅಂತ ಜೋಗಯ್ಯ ಶಾಸ್ತ್ರಿಗಳು ಗಾಯತ್ರಿ ಪುಟ್ಟಿ ಕೊಡಿ ಅಂತ ಕಳ್ಸಿದ್ರಲ್ಲ. ಅದೇ ಇದಾ? ಓಕೆ, ಅವ್ರು ಕಳ್ಸಿರೋ ಬೊಂಬೆನೆ ತಗೊಂಡ್ ಬಂದು ನಮ್ಮ ಅಕ್ಕಂಗ್ ಯಾಕೆ ಕೊಟ್ರು? ಅದು ನಿಜಾನೇ. ನೀನ್ ಹೇಳ್ತಾ ಇದ್ರೆ ನನಗೂ ಯೋಚನೆ ಬರ್ತಾ ಇದೆ. ಹೇಳಿಲ್ವಾ ಚಿಕ್ಕ ಯಜಮಾನ್ರೆ, ಇತ್ತೀಚೆಗೆ ನಾನು ತುಂಬಾ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅಂತ? ನಿನಗ್ ತಲೆನೇ ಇಲ್ಲ, ಬುದ್ಧಿ ಅಂತೂ ಇಲ್ವೇ ಇಲ್ಲ. ಅದ್ಯಾಕೆ ಹಾಗೆ ಹೇಳ್ಬಿಟ್ರಿ? ಇಲ್ಲ ಅಂದ್ರೆ ಏನು, ಅವ್ರ ಮೊಮ್ಮಗಳಿಗೆ ಅವ್ರ ಬೊಂಬೆ ಕಳ್ಸಿದ್ರೆ
ಅದನ್ನ ದೊಡ್ಡಮ್ಮ ತಗೊಂಬಂದ್ರೆ ಅದನ್ನೇ ಯಾಕೆ ಕೊಡ್ಬೇಕು ಅಂತ ಕೇಳ್ತೀಯ? ಮಕ್ಳಿಗೆ ಆ ಥರ ಬೊಂಬೆ ಅಲ್ದೇನೆ ಇನ್ಯಾವ ಥರದ್ದು ಕೊಡ್ತಾರೆ? ಹಾಗಂತ ಅಲ್ಲ ರೀ, ನೀವ್ ಹೇಳಿದ್ರಲ್ಲಿ ಕೂಡ ಲಾಜಿಕ್ ಮಿಸ್ ಆಗಿರ್ಬೇಕು ಅನ್ಸತ್ತೆ. ಒಂದ್ಸಲ ಚೆಕ್ ಮಾಡಿ. ನಾಳೆ ರಾತ್ರಿ ಮಾತಾಡ್ಕೊಳ್ಳೋಣ. ಒಂದು 24 ಗಂಟೆ ನನ್ನನ್ನು ಬಿಟ್ಬಿಡು, ಓಕೆ? ಅಯ್ಯೋ, ಆ ಬೊಂಬೆನೇ ಯಾಕೆ ಕೊಡ್ಬೇಕು ಅಂದ್ರೆ ಏನೋ ಹೇಳಲೇ ಇಲ್ವಲ್ಲ ಇವರು. ಮ್ಯಾಮ್, ಗುಡ್ ನೈಟ್ ಮ್ಯಾಮ್. ಏಯ್ ನಿನ್ಕೋ. ಯಾಕೆ? ಯಾಕೆ ಬಂದಿದ್ಯಾ? ಯಾಕೆ ಹೋಗ್ತಾ ಇದೀಯಾ? ಅದು ಇವತ್ತು ರಾತ್ರಿನಾದ್ರೂ ಚೆನ್ನಾಗಿ ನಿದ್ರೆ ಮಾಡಿ ಅಂತ ಹೇಳೋಗೋಣ ಅಂತ ಬಂದೆ. ನೀವೇನೋ ಯೋಚನೆ ಮಾಡ್ತಾ ಇದ್ರಲ್ಲ, ಮತ್ತೆ ಏನಾದರೂ ಫಿಟ್ಟಿಂಗ್ ಇಡ್ತೀರೇನೋ ಅಂತ ಭಯ ಆಗಿ ಗುಡ್ ನೈಟ್ ಹೇಳಿ ಹೊರಟೆ ಅಷ್ಟೇ. ಸಿ ಯು ಟುಮಾರೋ ಮಾಮ್. ಏಯ್ ನಿಂತ್ಕೊಳ್ಳೋ. ನಾನು ಏನ್ ಯೋಚಿಸ್ತಿದ್ದೀನಿ ಅಂತಾನು ಕೇಳಲ್ವಾ? ಅದ್ಭುತವಾಗಿ ಯೋಚನೆ ಮಾಡಿದ್ದೀನಿ ಅಂತ ಹೇಳಿ ದೊಡ್ಡಮ್ಮ ಕೊಟ್ಟಿರೋ ಬೊಂಬೆನ ತಗೊಂಬ ಅಂತ ಹೇಳಿದ್ರಿ. ಆಮೇಲೆ ಆಗಿದ್ದೇನು ಹೇಳಿ, ನಿಮ್ಗೆ ಎಣ್ಣೆನ ಚಪಾತಿ ಮಾಡ್ಬಿಟ್ರು. ನೀನು ನಾರ್ಮಲ್ ಆಗಿ ತಗೊಂಬರೋದ್ ಬಿಟ್ಟು ಮುಕ್ಕಾಲ ಮುಕ್ಕಾಬಲ ಅಂತ ಡ್ಯಾನ್ಸ್ ಮಾಡ್ಕೊಂಡು ತಗೊಂಬರ್ಬೇಕಾ? ಅಯ್ಯೋ, ಆ ಹಾಡಲ್ಲ ಮಾಮ್. ಗೊಂಬೆ 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 ಗೊಂಬೆ. ಇನ್ನೊಂದ್ಸಲ ಹಾಡಿದ್ರೆ ಚುಚ್ಚ್ ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಅಯ್ಯೋ, ಈ ರೀತಿ ಹಾಡೆಲ್ಲ ದೊಡ್ಡಮ್ಮಂಗೆ ಇಷ್ಟ ಆಗಲ್ಲ ಅಂತ ನೀವು ಮೊದಲೇ ಹೇಳ್ಬೇಕಲ್ವಾ ಮಾಮ್? ಲೀವ್ ಇಟ್. ಈಗೇನ್ ಮಾಡ್ಬೇಕೋ ಅದನ್ನ ನೋಡು. ಬೆಡ್ಶೀಟ್ ಚೇಂಜ್ ಮಾಡೇ ಬಂದಿದ್ದೀನಿ ಮಾಮ್. ಹೋಗಿ ಹಾಸಿಗೆ ಮೇಲೆ ಮಲಗೋದೇನೆ. ಏಯ್, ನಾಳೆ ಬಗ್ಗೆ ಯೋಚನೆ ಮಾಡೋ. ನಾನು ಭವಿಷ್ಯದ ಬಗ್ಗೆ ಎಲ್ಲ ಯೋಚನೆ ಮಾಡೋ ತರ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಮನುಷ್ಯ ಆಗೋಗ್ತಿದೆ ಮಾಮ್. ಸರಿ ಬಿಡ, ಮೊದ್ಲು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾಳೆ ಖಂಡಿತವಾಗ್ಲೂ ಗಾಯತ್ರಿಕ್ಕ ಚಿಕ್ಕ ಮಗು ರೂಪದಲ್ಲಿ ಪರಮೇಶ್ವರಿ ಗುಡಿ ಹತ್ರ ಬಂದೇ ಬರ್ತಾಳೆ. ಫಿಕ್ಸಾ? 100ಕ್ಕೆ 100ರಷ್ಟು ಫಿಕ್ಸ್. ಗುಡ್. ಅಂದ್ರೆ ಫಸ್ಟ್ ಟೈಮ್ ದೊಡ್ಡಮ್ಮನ ಚಿಕ್ಕ ಮಗು ರೂಪದಲ್ಲಿ ನೋಡ್ತಿದೀವಿ ಇಂದಂಗ ಆಯ್ತು. ನಾವು ಮಾತ್ರ ಹಾಗೆ ನೋಡ್ಬೋದು, ಆದ್ರೆ ಅವಳು ನಮ್ಮ ಅಂತ್ಯ ನೋಡಕ್ಕೆ ಕಾಯ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ಯಾಕೆ ಹಾಗೆ? ಅವಳ ಟಾರ್ಗೆಟ್ ಅದೇ ಅಲ್ವೇನೋ, ಮರ್ತ್ಬಿಟ್ಯಾ? ನಿಮ್ಮನ್ ಸಾಯಿಸೋ ಹಾಗಿದ್ರೆ ಯಾವಾಗ್ಲೂ ಸಾಯಿಸಾಕ್ತಿದ್ರಲ್ಲ ಮಾಮ್. ಆದ್ರೆ ದೊಡ್ಡಮ್ಮ ನಿಮ್ಮನ್ನ ನಿಮ್ ಕೆನ್ನೆ ಊದೋ ಹಾಗೆ ಹೊಡಿತಾನೇ ಇದಾರೆ. ಹೊಡಿಯೋದ್ರಿಂದಾನೆ ನನ್ನಲ್ಲಿ ಇನ್ನೂ ದ್ವೇಷ ಜಾಗೃತವಾಗಿದೆ. ಜಾಗೃತ ಆಗಿರೋದು ದ್ವೇಷ ಅಲ್ಲ ಮಾಮ್, ನಿಮ್ ನೋವು. ಬೇಕಿದ್ರೆ ಹೋಗಿ ಕನ್ನಡಲ್ಲಿ ನೋಡ್ಕೊಳ್ಳಿ. ನೀನ್ ಸುಮ್ನಿರು. ನಾಳೆ 1+ ಆಫರ್ ಅಲ್ಲಿ ನಯನಿಗೆ ತಾನ್ ಹೆತ್ತ ಮಗು ಅಲಿಯಾಸ್ ಗಾಯತ್ರಿ ದೇವಿಗೆ ಇಬ್ರಿಗೂ ಅಪಾಯ ಇದೆ ಅಂತ ಅವ್ರು ಎಚ್ಚೆತ್ಕೊಳ್ಳೋಕ್ಕೂ ಮುಂಚೆ ನಮ್ ಕೆಲ್ಸ ಮುಗಿಸ್ಬೇಕು. ಪ್ಲಾನ್ ರೆಡಿ ಆಗಿದ್ಯಾ? ಗಾಯತ್ರಿ ಅಕ್ಕ ಕೊಟ್ಟಿರೋ ಗೊಂಬೆ ಇದೆಯಲ್ಲ, ಅಯ್ಯ ಮತ್ತೆ ಹೋಗುಂತೀರಾ? ಅಯ್ಯೋ, ಅದನ್ನ ತಗೊಂಡ್ ಬಂದ್ರೆ ಹೇಗೆ ಹೊಡಿತಾರೆ ಅಂತ ನಿಮಗೆ ಗೊತ್ತಿದ್ದು ಹೇಳ್ತಾ ಇದ್ದೀರಲ್ಲ ಮಾಮ್. ನೀನೇನು ತಗೊಂಬರ್ಬೇಕಾದ ಅವಶ್ಯಕತೆ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ರೂ ನಿದ್ದೆ ಮಾಡ್ತಾರೆ. ಆಗ ಆ ಗೊಂಬೆನ ಇಲ್ಲಿಗೆ ನಾನೇ ತಗೊಂಬಂದು ಅದರಲ್ಲಿ ಸ್ಪೆಷಲಿಸ್ಟ್ ಕೈಯಿಂದ ಬಾಂಬ್ ಇಡಿಸ್ಬಿಟ್ಟು ಮತ್ತೆ ಆ ಗೊಂಬೆನ ನೈನಿ ರೂಮಲ್ಲಿ ಇಟ್ಬಿಡ್ತೀನಿ. ಬಾಂಬಾ? ಏಯ್, ಜೋರಾಗಿ ಅನ್ಬೇಡ್ವೋ. ಬಾಂಬೆ. ಮಾಮ್, ನೀವೇನ್ ಮಾಡ್ತಿದ್ದೀರ ಅಂತ ನಿಮ್ಗೆ ಗೊತ್ತಿದೆ ತಾನೇ? ನೀನ್ ಏನ್ ಮಾಡ್ಬೇಕೋ ಹೇಳ್ತೀನಿ, ಕೇಳಿಸ್ಕೊ. ನಾಳೆ ಗುಡಿ ಹತ್ರ ನೈನಿ ತಾನ್ ಹೆತ್ತ ಮಗುನ ಭೇಟಿ ಮಾಡೋವಾಗ ನೀನ್ ಜೇಬಲ್ಲಿ ಇಟ್ಕೊಂಡಿರೋ ರಿಮೋಟ್ ಅನ್ನ ಪ್ರೆಸ್ ಮಾಡ್ಬಿಡು. ಬಮ್ ಬಮ್. ಮಾಮ್, ಅಯ್ಯಯ್ಯೋ, ಬಿಡ್ತು. ಅಷ್ಟೇ. ನೀನೀಗ ಶಾಕ್ ಆದಷ್ಟು ಟೈಮು ಇರಲ್ಲ. ತಾಯಿ ಮಗಳ ಪ್ರಾಣ.
ಬಾ ವಿಶಾಲ್. ವಿಶಾಲ್, ಅಹಲ್ಯ ಅತ್ತೆ ನಮ್ಗಿಂತ ಮುಂಚೆನೆ ಬಂದಿದ್ದಾರೆ, ನೋಡಿದ್ಯಾ? ಚಿಕ್ಕಮ್ಮನಿಗೆ ಹೇಳಿ ಟೈಮ್ಗಿಂತ ಮೊದಲೇ ಇರೋದು ಅಭ್ಯಾಸ. ನೀವೇನ್ ವಿಶಾಲ್, ನೈನಿನ ಕರ್ಕೊಂಬರ್ದೆ ನೀವಿಬ್ರೇ ಬಂದಿದ್ದೀರಾ? ಆ, ಇಬ್ರಲ್ಲ 3 ಜನ. ಮಗುನು ಕೌಂಟ್ ಮಾಡ್ಕೊಂಡಿದ್ದೀರಾ? ಈ ಲೆಕ್ಕ ಎಲ್ಲ ಗಾಯತ್ರಿಯಿಂದಾನೇ ಶುರು ಆಗುತ್ತೆ ಅಲ್ವಾ ಅತ್ತೆ? ಅದಕ್ಕೆ ನೀವಿರಿ. ಚಿಕ್ಕಮ್ಮ, ಮಾಮ್ ಎಲ್ಲರೂ ಬರ್ತಾ ಇದ್ದಾರೆ ಇನ್ನೇನು. ನಮ್ಮಮ್ಮ ಪುನರ್ಜನ್ಮ ಪಡ್ಕೊಂಡು ಚಿಕ್ಕ ಮಗುವಾಗೆ ಹೇಗಿದ್ದಾಳೋ ಇಲ್ಲಿಗೆ ಬಂದರೆ ತೋರಿಸ್ತೀನಿ ಅಂತ ಹೇಳಿದ್ರಂತಲ್ಲ. ಹೌದು. ನಮಗೂ ತೋರಿಸ್ತಾರೇನೋ ಅನ್ನೋ ಆತುರದಲ್ಲಿ ನಾವು ಸ್ವಲ್ಪ ಬೇಗ ಬಂದ್ಬಿಟ್ವಿ. ಹೇಳ್ತೀರಾ ಅತ್ತೆ ಪ್ಲೀಸ್? ವಿಶಾಲ್ ಬಾಬಾ ಮತ್ತೆ ಹಾಸಿನಿ ಅಕ್ಕ ನಮ್ಗಿಂತ ಮುಂಚೆ ಯಾಕೆ ಹೋದ್ರಕ್ಕ? ಮೊದಲೇ ಹೋಗಿ ಅಲ್ಲಿ ಮಾಡಬೇಕಾಗಿರೋ ಏರ್ಪಾಟೆಲ್ಲ ಮಾಡ್ತೀನಿ ಅಂತ ಹೋಗಿದ್ದಾರೆ. ಹಾಗಿರುವಾಗ 1 ಅವರ್ ಮುಂಚೆ ಹೋಗ್ಬೇಕಲ್ವಾ? ಅವ್ರು ಹೋಗಿದ್ದೆ 5 ನಿಮಿಷಕ್ಕೆ ಮುಂಚೆ. ನಾವು ಕೂಡ ಹತ್ರದಲ್ಲೇ ಇದೀವಿ ಕಣೋ. ಹೋಗ್ಲಿ ಬಿಡಿ ಮಾಮ್, ಲಕ್ಕಿಲಿ ಅವರು ಗಾಯತ್ರಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ನಮ್ಗೆ ಸಮಸ್ಯೆ ಆಗ್ತಿತ್ತಲ್ವಾ? ಮಗು ಇದ್ರೆ ಸಮಸ್ಯೆ ಏನ್ ಭಾವ? ಅದು ಏನಂದ್ರೆ, ವಿಶಾಲ್ ಜೊತೆಗಾದ್ರೆ ಕಾಮಾಗಿರ್ತಾಳೆ. ಓ, ಬೊಂಬೆ ಪಾಪು ಹತ್ರನೇ ಇದೆ ತಾನೆ? ಅದ್ರ ಜೊತೆ ಆಡುತ್ತೆ ಅಂತನಾ? ಅಷ್ಟೇ ಅಲ್ವಾ ವಿಕ್ರಾಂತ್? ಗಾಯತ್ರಿ ಅಕ್ಕನ ಪುನರ್ಜನ್ಮದ ರಹಸ್ಯ ಎಲ್ಲ ಇವತ್ತು ಎಲ್ರಿಗೂ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನ್ ಹೇಳೋದಕ್ಕೇನಿಲ್ಲ ಹಾಸಿನಿ. ಅಮ್ಮನವರೇ ಎಲ್ಲ ನೋಡ್ಕೊಂತಾರೆ. ಸರಿ, ಅಮ್ಮ ಇಲ್ಲಿಗೆ ಬರ್ತಾರೆ ಚಿಕ್ಕಮ್ಮ. ಅಮ್ಮ ಬರಲ್ಲ ವಿಶಾಲ್, ಚಿಕ್ಕ ಮಗುವಾಗಿ ಬರ್ತಾಳೆ. ಹಾಗಾದ್ರೆ ಇವ್ರಿಗೂ ಕೂಡ ಗಾಯತ್ರಿ ಪುಟ್ಟಿನೇ ಗಾಯತ್ರಿ ದೇವಿ ಅಂತ ಗೊತ್ತಿಲ್ಲ ಅಂತ ಅರ್ಥ. ಸರಿ ಹೋಯ್ತು, ಗೊತ್ತಿರ್ಬೋದೇನೋ ಅನ್ಕೊಂಡು ನಾವು ಮೊದಲೇ ಬಂದ್ಬಿಟ್ವಿ. ಅದಕ್ಕೆ ಚಿಕ್ಕಮ್ಮನು ನಮ್ಮ ಹಾಗೆ ಕಾಯ್ತಾ ಇದ್ದಾರೆ. ತಪ್ಪಿದ್ದಲ್ವಲ್ಲ. ಹಾಗಾದ್ರೆ ಇವತ್ ಖಂಡಿತವಾಗ್ಲೂ ನಿನ್ ದೊಡ್ಡ ಮಗಳು ಇವಾಗ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ ಅಂತ ಹೇಗ್ ಹೇಳೋಕ್ ಸಾಧ್ಯ? ಆ ಸಮಯ ಬಂದ್ರೆ ಅದನ್ನ ಯಾರು ತಡೆಯಕ್ಕಾಗಲ್ಲ ಹಾಸಿನಿ. ಬಂದಾಯ್ತು, ಹೇಳ್ಕೊಳ್ಳಿ. ಅಮ್ಮನವ್ರೆಲ್ಲಿ? ಡೈರೆಕ್ಟ್ ಆಗಿ ವಿಗ್ರಹದ ಮುಂದೆ ಹೋಗ್ಬೇಕು ಅಂದ್ರೆ ಕಷ್ಟ. 10 ಹೆಜ್ಜೆ ಆದ್ರೂ ನಡಿಬೇಕು. ಇಳಿ ಮೊದಲು. ಏಯ್, ನೀನ್ ಹೀಗೆ ಸುಮ್ನೆ ಆ ಗೊಂಬೆ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಸಿಕ್ಕಾಕೊಂಡ್ರೆ ಆ ಗೊಂಬೆನ ನಿನ್ ಬಾಯಲ್ಲಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಹುಷಾರು. ಏರ್ಪಾಟೆಲ್ಲ ಮಾಡ್ತೀನಿ ಅಂತ ಇಲ್ಲಿ ಯಾಕೆ ನಿಂತಿದ್ದೀರಾ ಅಕ್ಕ? ಎಲ್ಲ ಅರೇಂಜ್ಮೆಂಟ್ಸು ಅತ್ತೆ ಮಾಡ್ಬಿಟ್ಟಿದಾರಂತೆ ನೈನಿ. ನಾವ್ ಹೋಗಿ ತೆಂಗಿನಕಾಯಿ ಒಡೆದು ಆರತಿ ಮಾಡೋದೊಂದೇ ತಡ. ಅಂದ್ರೆ ದೊಡ್ಡಮ್ಮ ಯಾರು ಅಂತ ಗೊತ್ತಾಗ್ಬಿಡತ್ತಾ? ತಿಳ್ಕೋಬೇಕು ಅಂತಲೇ ನಾವು ಬಂದಿರೋದಲ್ವಾ ವಲ್ಲಭ? ಅಮ್ಮನವ್ರ ಸನ್ನಿಧಿಗೆ ಬನ್ನಿ. ಬನ್ನಿ. ಅಮ್ಮನವ್ರ ಎದುರಿಗೆ ಇದ್ರೆ
ಎಲ್ಲೋ ನೋಡ್ಕೊಂಡು ಕೈ ಮುಗೀತಿದ್ಯಲ್ಲ ಅಕ್ಕ. ತನ್ನ ಮಗು ಎಲ್ಲಾದ್ರೂ ಕಾಣಿಸುತ್ತೆ ಏನೋ ಅಂತ ತಾಯಿಯಾಗಿ ಆಸೆ ಪಡ್ತಿದ್ದಾಳೆ ಸುಮನ. ಚಿಕ್ಕ ಮಗುವಾಗಿ ಗಾಯತ್ರಿ ಅತ್ತೆ ಬರೋರಿದ್ದಾರೆ ಅನ್ನೋದು ನಮಗ್ ಗೊತ್ತಲ್ವಾ ನೈನಿ? ನಾವೆಲ್ಲರೂ ಬಂದಿದ್ದೀವಲ್ವಾ ಅಕ್ಕ? ನನ್ನ ಮಗಳು ಹೇಗೆ ಬರ್ತಾಳೋ, ಯಾರು ಕರ್ಕೊಂಡು ಬರ್ತಾರೋ ಅಂತ ನೋಡ್ತಾ ಇದ್ದೀನಿ. ಮಗು ಆಗಿರೋ ಗಾಯತ್ರಿ ಅಕ್ಕನ ಯಾರೂ ಕರ್ಕೊಂಬರೋದಿಲ್ಲ ನೈನಿ. ಅಯ್ಯೋ ಮತ್ತೆ ಟ್ವಿಸ್ಟ್ ಅಂತ ಹೇಳ್ಬೇಡಿ ನೀವು. ಇಷ್ಟು ದಿನ ಮಗು ಯಾರು ಅಂತ ಹುಡುಕಿ ಹುಡುಕಿ ನಮ್ಗಂತೂ ಸಾಕಾಗೋಗಿದೆ. ತಲಕಾಯಿಗೆ ಅಂಟ್ಕೊಂಡಿರೋ ಕಾಯಿ ಅಂತ ಆಯ್ತು. ನೀನ್ ಕಾಮಿಡಿ ಮಾಡ್ಬೇಡ, ಇದು ತುಂಬಾ ಸೀರಿಯಸ್ ಮ್ಯಾಟರ್. ಹಾಗಾದ್ರೆ ಎಲ್ರೂ ಗಂಭೀರವಾಗಿರಿ. ಒಂದ್ ನಿಮಿಷ ಇರಿ ಅತ್ಗೆ. ಚಿಕ್ಕಮ್ಮ, ಮಗುನ್ ಯಾರು ಕರ್ಕೊಂಬರ್ಲಿಲ್ಲ ಅಂದ್ರೆ ಹೇಗ್ ಬರ್ತಾಳೆ? ವಿಕ್ರಾಂತ್, ಆಕ್ಚುಯಲ್ ವಿಷಯ ಏನು ಅಂದ್ರೆ ಅಮ್ಮನವರೇ ನೈನಿ ಹೆತ್ತಿರೋ ದೊಡ್ಡ ಮಗಳನ್ನ ಇಲ್ಲಿಗೆ ಕರೆಸ್ತಾ ಇರೋದು. ಹೇಗೆ? ಮಗುಗೆ ಅಪಾಯ ಅಂತ ಹೇಳಿದ್ರಲ್ವಾ? ಯಾರು ಹೇಳಿದ್ರು? ನೆನ್ನೆ ಗಾಯತ್ರಿ ಅಮ್ಮವ್ರು ಕೂಡ ಹೇಳಿದ್ರಲ್ಲ ಸುಮನ. ಅವ್ರಿಗೆ ಅಪಾಯ ಅಂತ ಅವರೇ ಹೇಳಿ ಈಗ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಹೇಗೆ? ನೋಡ್ಬೇಕು ಅಂತ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ. ಮಗುನ್ ನೋಡ್ಬೇಕು ಅಂತ ರೆಡಿ ಆಗಿಲ್ಲ ನೀನು, ನಿನ್ನ ನೋಡ್ಲಿ ಅಂತ ರೆಡಿಯಾಗಿ ಬಂದಿರೋದ್ ನೀನು ಅಷ್ಟೇ. ಡೇಯ್ ಏನೋ ಒಂದ್ ಕಣ ಬಿಡ. ಮೊದ್ಲು ದೊಡ್ಡಮ್ಮ ಮಗು ಆಗಿರೋದನ್ನ ನೋಡೋ ಭಾಗ್ಯ ನಮಗ್ ಸಿಗುತ್ತೆ ಅಂತ ಸಂತೋಷ ಪಡಿ. ಚಿಕ್ಕಮ್ಮ, ಇವಾಗ ಏನ್ ಮಾಡಿದ್ರೆ ನಮ್ಮಮ್ಮ ಚಿಕ್ಕ ಮಗು ರೂಪದಲ್ಲಿ ಇಲ್ಲಿಗೆ ಬರ್ತಾರೆ? ಅಪಾಯ ಬರ್ಬೇಕಲ್ವಾ, ಆವಾಗ ಬರ್ತಾರೇನೋ. ಬಂದಿದೆ. ನಮಗೆ ಹೊರಗ್ನವ್ರು ಹೇಳ್ತಾರಾ, ಇಲ್ಲಾಂದ್ರೆ ನಮ್ಮವರೆಲ್ಲ ಯಾರಾದ್ರೂ ಹೇಳ್ತಾರಾ? ಗಾಯತ್ರಿ ಅಕ್ಕ ಮಗುವಾಗೆ ಹೇಗಿದ್ದಾಳೋ, ಎಲ್ಲಿದ್ದಾಳೋ ಅನ್ನೋ ವಿಷಯನ ಮನೆಯವ್ರಿಗೆ ಗೊತ್ತು ಅಂತ ಒಬ್ಬ ಪುಣ್ಯಾತ್ಮ ಹೇಳ್ದ. ವೆರಿ ಗುಡ್. ಅಂದ್ರೆ ಇಲ್ಲಿ ಇರೋರಲ್ಲೇ ಒಬ್ರಿಗೆ ಗಾಯತ್ರಿಯಕ್ಕ ಚಿಕ್ಕ ಮಗುವಾಗಿ ಹೇಗಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿದೆ ಅಂತ ಆಯ್ತು.